ಭಾರತ ದೇಶ ತನ್ನ ಪಶ್ಚಿಮದ ಅಂದ್ರೆ ಮುಸ್ಲಿಂ ದೇಶಗಳಲ್ಲಿ ತನ್ನ ವಾಯುನೆಲೆಯನ್ನು ಕೂಡ ಹೊಂದಿದೆ ಸರ್. ಮೊದಲೇ ಹೇಳಿದೆ ನಾನು ಎಕ್ಸಾಂಪಲ್ ತಜಿಕಿಸ್ತಾನ, ಅದರ ಜೊತೆಗೆ ಏನು ಈ ದುಶಾಂಬೆಯಿಂದ ಕೇವಲ ಅದಕ್ಕೆ 15 ಕಿಲೋಮೀಟರ್ ದೂರದಲ್ಲಿರುವಂತದ್ದು. ಸೊ ಪ್ರಮುಖವಾಗಿ ಅಕಸ್ಮಾತ್ ಮನಸ್ಸು ಮಾಡ್ತು ಅಂತಂದ್ರೂ ಕೂಡ ಪಾಕಿಸ್ತಾನದ ವಿನಾಶ ಖಂಡಿತ. ಯಾಕಂದ್ರೆ ಆ ಮೇಲ್ಭಾಗದ ಫುಲ್ ಉಳಿಸ್ಬಿಟ್ರೆ ಅಂತೂ ಪಾಕಿಸ್ತಾನಕ್ಕೆ ದೊಡ್ಡ ಹೊಡೆತಾನೆ ಸರ್. ಏನ್ ಹೇಳ್ತೀರಾ ಈ ವಿಚಾರವಾಗಿ ಸರ್? ದಯವಿಟ್ಟು ಒಂದ್ ಸ್ವಲ್ಪ ಡಿಬೇಟ್ ನಡೆಯಕ್ ಬಿಡಿ ಸರ್. 5 ಜನ ISI ಏಜೆಂಟ್ ನ ಬಿಜೆಪಿ ಕಾರ್ಯಕರ್ತರು ಅವ್ರ ಬಗ್ಗೆ ಮಾತಾಡಲಿ, ಆಮೇಲೆ ಮಾತಾಡೋಣ. ನೀವು ಸೈಲೆಂಟ್ ಆಗಿರಿ, ನಾನು ಪ್ರಶ್ನೆ ಕೇಳ್ತಿರೋದು ಅವ್ರು ನನ್ನ ಸಮಯ ಬಂದಾಗ ನೀವು ಮಾತಾಡಿ. ಎಸ್ ಸರ್ ಹೇಳಿ. ಅದನ್ನ ಡೈವರ್ಟ್ ಮಾಡಬೇಡಿ ದಯಮಾಡಿ. ನೋಡಿ, ವಾರ್ ಫ್ರಂಟ್ ಅಂತ ಓಪನ್ ಆದ್ರೆ ಇಲ್ಲಿ ಬೇಕಾದ್ರೂ ಯುದ್ಧ ಮಾಡಬಹುದು, ಯಾವ ಇದ್ರ ಮೇಲೂ ನಾವು ಹೋಗ್ಬೋದು. ಈಗ ಪಾಕಿಸ್ತಾನ ನೀವು ಏನ್ ಹೇಳ್ತಿದ್ದೀರಿ, ನಾವು ಕಜಾಕಿಸ್ತಾನದಿಂದಲೇ ನಾವು ಅಟ್ಯಾಕ್ ಮಾಡಬೇಕು ಅಂತ ಏನಿದೆ. ನಮ್ಮ ವಾರ್ ಫ್ರೆಂಡ್ಸ್ ಕೆಲವಿದೆ, ಅಂದ್ರೆ ರಾಜಸ್ಥಾನ ಆಗ್ಲಿ, ಪಂಜಾಬ್ ಆಗ್ಲಿ, ನಮ್ ಗಡಿ ಭಾಗ ಏನಿದೆ, ನಮ್ LOC ಆಗ್ಲಿ, ಅಟ್ಯಾಚ್ ಆಗಿರೋದೇ ನಮ್ ಪಾಕಿಸ್ತಾನ. ಇನ್ನೊಂದೇನಂದ್ರೆ ನಮ್ಮ ದೇಶದ ಸೈನಿಕರ ಬಗ್ಗೆ ಸ್ವಲ್ಪ ಗೌರವ ಇರಬೇಕು ಖಂಡಿತ. ಯಾಕಂದ್ರೆ ಯಾವುದೋ ಒಬ್ಬ ರಾಜಕಾರಣಿ, ರಾಜಕೀಯ ಪಕ್ಷ ಹೇಳಿದ ತಕ್ಷಣ ಬಲಿದಾನ ಮಾಡ್ಲಿಕ್ಕೆ ತಂದೆ ತಾಯಿ ಮಕ್ಕಳನ್ನ ಹುಡ್ಸಿ ನೀನ್ ಹೋಗಪ್ಪ ಬಾರ್ಡರ್ ಅಲ್ಲಿ ಸಾಯಿ ಅಂತ ಯಾರು ಕಳಿಸ್ತಿಲ್ಲ. ಸ್ವಲ್ಪ ಗೌರವದಿಂದ ನೋಡಿ, ನಾವು ಬಂದಾಗ ಒಂದು ಡಿಬೇಟ್ ಅಂತ ಬಂದಾಗ ಸ್ವಲ್ಪ ಗೌರವದಿಂದ ದೇಶದ ಬಗ್ಗೆ, ದೇಶದ ಪ್ರಧಾನಿ ಬಗ್ಗೆ ಮಾತಾಡ್ಬೇಕು. ಆ ಹುದ್ದೆಗೆ ನಾವು ಬೆಲೆ ಕೊಡ್ಲೇಬೇಕು. ನೋಡಿ, ಇವ್ರು ಯಾವ ಪಕ್ಷದಿಂದ ಬಂದಿದ್ದಾರೆ ನನಗೆ ಗೊತ್ತಿಲ್ಲ, ಬಟ್ ಇವ್ರು ಯಾವ್ದಾದ್ರು ಹೈಕಮಾಂಡ್ ಅಂತಿದ್ರೆ ಒಂದು ನಿಮಿಷ ಈ ತರ ಭದ್ರತಾ ವೈಫಲ್ಯದಿಂದ ನಮ್ ದೇಶಕ್ಕೆ ಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಮಾತಾಡ್ರಿ, ಅದನ್ನು ಮಾತಾಡಿ. ಏನೋ ಪುರಾಣ ಹೇಳ್ಬೇಡಿ, ನೀವು ನಿಮ್ ಪುರಾಣ ಕೇಳಕ್ ಬಂದಿಲ್ಲ. ನಾನೇನ್ ಕೇಳಿದ್ದೇನೆ ಅದಕ್ಕೆ ಉತ್ತರ ಕೊಡಿ. ಈ ದೇಶದ ಭದ್ರತಾ ವೈಫಲ್ಯದಿಂದ ಈ ದೇಶಕ್ಕೆ ನಷ್ಟ ಆಗ್ತಿದೆ ಅಂತ ಮಾತಾಡಿ. ಅದನ್ನ ಬಿಟ್ಟು ಏನಾರ ಮಾತಾಡ್ತೀರಿ? ಆಯ್ತು, ನೀವೆಲ್ಲ ಏನ್ ಮಾಡ್ತಿದ್ರಿ? ಜಿಯೋಗ್ರಫಿಕಲ್ ಏರಿಯಾ ನೀವೇನು ಓದಿದ್ದೀರಿ? ನಾನು ನೋಡಿ, ನೀವೊಬ್ಬರೇ ಬುದ್ಧಿವಂತರಲ್ಲ ಸರ್, ನೀವೊಬ್ಬರೇ ಬುದ್ಧಿವಂತರಲ್ಲ. ನಿಮ್ಮ ಹತ್ರ ಎರಡು ಪ್ರಶ್ನೆ ಕೇಳಿದೆ, ನೀವೊಬ್ಬರೇ ಬುದ್ಧಿವಂತರಲ್ಲ. ನೋಡಿಲ್ಲ ಯಾವ ಏನ್ರಿ ಮಾತಾಡ್ತಿದ್ದೀರಾ? ಕುಮಾರ್ ಅವರೇ ದಯವಿಟ್ಟು ನೋಡಿ, ದಯವಿಟ್ಟು ಕುಮಾರ್ ಅವರೇ ದಯವಿಟ್ಟು ನೀವು ಪ್ರತಿಯೊಬ್ಬ ಸ್ಥಾನಕ್ಕೂ ಗೌರವ ಕೊಡಿ. ಕುಮಾರ್ ಅವರೇ ಪ್ರತಿಯೊಬ್ಬ ಸ್ಥಾನಕ್ಕೂ ಯುದ್ಧ ಅಲ್ಲ. ಗೋವಿಂದ ಅವರೇ ಒಂದ್ ನಿಮಿಷ, ಈ ದೇಶದ ಮೊದಲ ಆದ್ಯತೆ ಯುದ್ಧ ಅಲ್ಲ, ಯುದ್ಧ ಅಲ್ಲ. ನಾನು ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿ, ನಿಮ್ಮ ರಾಜಕೀಯವನ್ನ ಬಿಟ್ಟಾಕಿ ಸರ್. ನೋಡಿ, ಒಂದು ಸೈನ್ಯಕ್ಕೆ ಮೊದಲು ನಾವು ಗೌರವ ಕೊಟ್ಟೇ ಕೊಡ್ತೀವಿ. ಆ ವಿಚಾರದಲ್ಲಿ ನೀವು ಮಧ್ಯೆ ಬರಬೇಡಿ ಸರ್, ದಯವಿಟ್ಟು. ಕುಮಾರ್ ಸರ್, ನನ್ನ ದೇಶದ ಸೈನ್ಯದ ಬಗ್ಗೆ ನನಗೆ ಹೆಮ್ಮೆ ಇದೆ, ನನಗೆ ಹೆಮ್ಮೆ ಇದೆ ಸರ್. ಆ ಹೆಮ್ಮೆ ನನಗಿದೆ. ಕರ್ನಾಟಕದ ಭಾಗದಲ್ಲಿ ಒಬ್ಬರಿಲ್ಲ. ಏನೀಗ ಏನ್ ಮಾಡ್ಬೇಕೀಗ? ನಿಮ್ಗೆ ಉದ್ಯೋಗದ ಅವಕಾಶ ಇತ್ತು, ಹೋಗಿದ್ದೀನಿ. ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿ, ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿ. ಭದ್ರತಾ ಯುದ್ಧ ಬೇಕಾಗಿಲ್ಲ, ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡಿ. ಭದ್ರತಾ ವೈಫಲ್ಯದ ಬಗ್ಗೆ ಮಾತಾಡ್ಲಿ, ಆಮೇಲೆ ಯುದ್ಧದ ಬಗ್ಗೆ ಮಾತಾಡ್ಲಿ. ಅದನ್ನು ಒಪ್ಕೊಳ್ಳಿ ಫಸ್ಟ್. ಭದ್ರತಾ ವೈಫಲ್ಯವನ್ನು ಒಪ್ಕೊಂಡು ಆಮೇಲೆ ಯುದ್ಧದ ಬಗ್ಗೆ ಮಾತಾಡಿ, ಆಮೇಲೆ ಸೈನಿಕರ ಬಗ್ಗೆ ಮಾತಾಡಿ, ಆಮೇಲೆ ಟೆರಿಟರಿ ಬಗ್ಗೆ ಮಾತಾಡಿ. ಸರ್ ಸ್ವಲ್ಪ ಹೊತ್ತು ದಯವಿಟ್ಟು. ಕುಮಾರ್ ಅವರೇ, ನೀವು ಡಿಬೇಟ್ ನ ಹಾಳು ಮಾಡಬೇಡಿ. ಸೈನ್ಯದ ವಿಚಾರವಾಗಿ, ದೇಶದ ವಿಚಾರವಾಗಿ ನಾಲಿಗೆ ಇದೆ ಅಂತ ಹಾರಿ ಬಿಡಬೇಡಿ ಸರ್. ನನ್ನ ಮೊದಲ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನಾವು ಮಾತಾಡಿ. ಭದ್ರತಾ ವೈಫಲ್ಯ ಅಂದ್ರಲ್ಲ, ಯಾವ ರೀತಿ ಭದ್ರತಾ ವೈಫಲ್ಯ? ಯಾವ ರೀತಿ ಭದ್ರತಾ ವೈಫಲ್ಯ? ಏನ್ರಿ ಅನ್ಸಲ್ಬೇಡ್ರಿ, ನಾಚಿಕೆ ಆಗಲ್ಬೇಡ್ರಿ ಮಾತಾಡೋದಕ್ಕೆ? ಯೋಗ್ಯತೆ ಇಲ್ಲ ಬಿಜೆಪಿ. 3 ಪ್ರಶ್ನೆಗೆ ಉತ್ತರ
ಯೋಗ್ಯತೆ ಇಲ್ಲ ಬಿಜೆಪಿ ಅವ್ರಿಗೆ ಯಾಕೆ ಮಾತಾಡ್ತಾರೆ? ಯೋಗ್ಯತೆ ಈ ದೇಶದ ಜನತೆ ಗೊತ್ತಾಗಿದೆ. ನಿಮ್ಮ ನಾಯಕರ ಯೋಗ್ಯತೆ ಈ ದೇಶದ ಜನತೆ ಗೋವಿಂದ ಅವರೇ, ದಯವಿಟ್ಟು ಗೊತ್ತಾಗಿದೆ. ನೀವು ರಾಜಕೀಯ ಮಾಡಬೇಡಿ ಆಯ್ತಾ? ದಯವಿಟ್ಟು ನಿಮ್ಮನ್ನ ಕರೆಸಿರೋದು ದೇಶದ ಮೂಲ ರಕ್ಷಣೆ ಬಗ್ಗೆ ಪ್ರಶ್ನೆಗೆ ಮಾತಾಡಿ ಉತ್ತರ ಅಂತ. ಕೊಡೋ ಯೋಗ್ಯತೆ ನೀವು ಇಲ್ಲ, ಒಂದ್ ನಿಮಿಷ ದೇಶದ ಇರ್ರಿ, ಬಗ್ಗೆ ಒಂದ್ ಮಾತಾಡ್ತಾರೆ. ನಿಮಿಷ ಇರ್ರಿ. ಹೇಳ್ರಿ ನಿಮ್ದು 3 ಪ್ರಶ್ನೆ ಹೇಳ್ರಿ. ಹೇಳಿ ಭದ್ರತಾ ವೈಫಲ್ಯ Silent ಯಾಕಾಯ್ತು? ಆಗಿ ಸರ್. Okay, ಆಮೇಲೆ ಯಾಕಲ್ಲಿ ಸೈನಿಕರು ಎರಡನೇ ಇರ್ಲಿಲ್ಲ? ಪ್ರಶ್ನೆ. ಪೊಲೀಸರು ಹಾಕಿರ್ಲಿಲ್ಲ. ಓಕೆ ಸೈಲೆಂಟ್ ಆಯ್ತಾ? ಆಯ್ತು 3 ಪ್ರಶ್ನೆ ಆಯ್ತಾ? ಆಯ್ತು. ನಿಮ್ಮ 300 ಸುಮ್ಮಿರ್ರಿ. ಸುಮ್ನಿರಿ ಸರ್, ದಯವಿಟ್ಟು ಮುನ್ನೂರು- ಪ್ರಶ್ನೆಗೆ ಅಲ್ಲ ನಿಮಗೆ ಮೇಡಮ್, ಕೊಡ್ತೀವಿ. ಹೇಳಿ ನಿಮಗೆ ಗೊತ್ತಾಗಿದೆ, ಕೊಡ್ತೀವಿ ಹೇಳಿ ಸರ್. ಬಿಡಿ ನಮ್ಗೆ. ನಿಮಗೆ ಕೊಡ್ತೀವಿ ಸರ್, ಸೈಲೆಂಟ್ ಆಗಿ. ಏ, Yes. ಮಾತಾ ಇರ್ರಿ. ಬೇಕಾದ ಸರ್, ವಿಚಾರವನ್ನ ದಯವಿಟ್ಟು ಚರ್ಚೆ ನಿಮ್ಮ ಮಾಡೋದು ಪ್ರಶ್ನೆ ಬೇಡ. ಕೊಡಿ. ಬೇರೆ ಪ್ರಶ್ನೆ ವಿಚಾರವನ್ನ ಉತ್ತರ ಚರ್ಚೆ ಹೇಳ್ಬಿಡು, ಮಾಡಿ ಏನಾದ್ರು ಹೇಳಿ. ದೇಶವನ್ನ ನೀವು ಗೌರವ ಹಾಳು ಮಾಡ್ತಾರೆ ಇರ್ರಿ, ಅಂತ ಇರ್ರಿ, ಕಾಂಗ್ರೆಸ್ ಗೋವಿಂದ ಅವರೇ. ನಾಯಕರಿಂದ. 370ನೇ ವಿಧಿ ಗೋವಿಂದ ಅವರೇ, ತೆಗೆದ ಮೇಲೆ silent ಆಗಿರ್ರಿ, ಈ ನಿಮ್ಗೆ ದೇಶದಲ್ಲಿ ಅವಕಾಶ ಕೊಡ್ತೀನಿ. ಶಾಂತಿಗೆ ಯಾರು ಎಲ್ಲಿ ಬೇಕಾದ್ರೂ ಮುಗಿತಾ ಓಡಾಡ್ಬೋದು ನಿಮ್ದು? ಅಂತ ಹೇಳಿದ್ರಿ. ಮುಗಿತಾ 3 ಪ್ರಶ್ನೆ? ಓಡಾಡಕ್ ಹೋಗಿದ ಮುಗಿತಾ ಮೇಲೆ 3 ಪ್ರಶ್ನೆ? ಯಾಕೆ ಬಂದ್ರು ಅಲ್ಲಿ ಭಯೋತ್ಪಾದಕರು? ಕುಮಾರ್ ಉತ್ತರ ಅವರೇ, ಕೊಡಿ. ದಯವಿಟ್ಟು ದಯವಿಟ್ಟು ಹಾ, ಉತ್ತರ ಪ್ರಶ್ನೆ. ಕೊಡಿ, ಅದಕ್ಕೆ ಉತ್ತರ ನಿಮಗೆ ಕೊಡಿ. ಭದ್ರತಾ ವೈಫಲ್ಯ ಯಾಕೆ ಪೊಲೀಸ್ ಅವ್ರಿಗಿಲ್ಲ? ಹಾಗಿದ್ರೆ ಯಾಕೆ ಸರ್? ಈಗ 370 ಒಂದ್ ನಿಮಿಷ ವಿಧಿ. ಒಂದು ಪ್ರಶ್ನೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತೀನಿ. 370ನೇ ವಿಧಿ ತೆಗೆದ ಮೇಲೆ ಜನರೆಲ್ಲರೂ ಆರಾಮಾಗಿ ಓಡಾಡ್ಬೋದು ಅಂತ ಹೇಳಿದ್ರಿ. ಅದಕ್ಕೆ ಯಾಕೆ ಆಡಕ್ಕಾಗ್ಲಿಲ್ಲ ಅಲ್ಲಿ? ಇಲ್ಲ ಸರ್, ನಿಮ್ಮ ಒಬ್ಬರಿಂದ ಡಿಬೇಟ್ ಹಾಳಾಗ್ತಿದೆ ಸರ್. ಪ್ಲೀಸ್ ದಯವಿಟ್ಟು ಇರಿ. ಏ, ನನ್ ಶಶಾಂಕ್ ಪ್ರಶ್ನೆಗೆ ಸರ್, ಉತ್ತರ 2 ಕೊಡದೆ seconds ಏನೇನ್ ಸರ್. ಹೇಳ್ತೀರಾ? ಶಶಾಂಕ್ ಸರ್, please ದಯವಿಟ್ಟು ಇಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಸೈನಿಕ ಅವ್ರಿಗೆ ಸೈನಿಕ ಬಗ್ಗೆನೆಲ್ಲ ಏ, ಸರ್, ನೀವ್ ಯಾಕೆ ನಿಮ್ಮ ಕೋಪ ಬಗ್ಗೆ ಮಾಡ್ಕೊತೀರಾ? ನಿಮ್ದೇನಾದ್ರು ಇದ್ರೆ ಸರ್, ನೀವು ದಯವಿಟ್ಟು ತಿಳ್ಕೊಳ್ಳಿ. please. ನಮ್ಗೇನ್ ಹೇಳ್ಬೇಡಿ. ಶಶಾಂಕ್ ನಿಮ್ ಸರ್, ಬಗ್ಗೆ please ತಿಳ್ಕೊಂಡು ಕೂತ್ಕೊಳ್ಳಿ ನಮ್ಗೇನ್ ಸರ್. ಆಗ್ಬೇಕಾಗಿದೆ? ಸರ್, ದಯವಿಟ್ಟು ದೇಶ ಕೂತ್ಕೊಳ್ಳಿ ಸರ್. ದೇಶಕ್ಕೆ ರೀ, ದೇಶಕ್ಕೆ ಸುಮ್ನೆ ಇರಿ, ಬೇಕಾಗಿರೋ ಕುಮಾರ್ ಅವ್ರೆ. ಬಗ್ಗೆ ಮಾತಾಡಿ. ದಯವಿಟ್ಟು ಹೇಳ್ರಿ, ನಿಮ್ಗೆ ಮಾತಾಡಿ. ಉತ್ತರ ಕೊಡಕ್ಕಾಗ್ಲಿಲ್ಲ, ಹೋಗ್ತಿದ್ದೀರಿ ಸರ್, ದಯವಿಟ್ಟು ಸರ್, ಅಷ್ಟೇ. ಕೂತ್ಕೊಳ್ಳಿ ಸರ್. ಶಶಾಂಕ್ ಸರ್, ಅಲ್ಲ, ನಿಮ್ಗೆ ಶಶಾಂಕ್ ಉತ್ತರ ಸರ್, ಕೊಡಕ್ ಬರಲ್ಲ, ಕೂತ್ಕೊಳ್ಳಿ ಅದಕ್ಕೆ ಸರ್. ಹೋಗ್ತಿದ್ದೀರಿ. ಶಶಾಂಕ್ ಸರ್, ಆಯ್ತು, ಹೋಗಿ. ದಯವಿಟ್ಟು. ಉತ್ತರ ಕೊಡಕ್ ಬರ್ತಿಲ್ಲ, ನಾವು ಕೇಳಿದ ಸರ್, ಪ್ರಶ್ನೆಗೆ ದಯವಿಟ್ಟು ಹೋಗ್ತಿದ್ದೀರಿ. ಸರ್, ಉತ್ತರ ದಯವಿಟ್ಟು ಉತ್ತರ ಕೊಡಕ್ ಬರಲಿಲ್ಲ, ಅದಕ್ಕೆ ಹೋಗ್ತಾ ಇದೆ. ಅವಕಾಶ ಇಲ್ಲ, ಬನ್ನಿ ಸರ್, ಸರ್. ಒಳ್ಳೆ ಪ್ರಶ್ನೆ ಉತ್ತರ ಕೊಡಕ್ ಆಗೋದಿಲ್ಲ, ಅಂತ ಕರೆದಿರ್ತೀರಿ ನೀವು. ಒಂದು ಬ್ರೇಕ್ ತಗೊಳ್ಳಿ, ಒಂದು ಬ್ರೇಕ್ ತಗೊಳ್ಳಿ. ಎಸ್, ಬ್ರೇಕ್ ತಗೊಳ್ಳಿ. ಒಂದು ಉತ್ತರ ಸರ್, ಕೊಡಕ್ ಸರ್, ಆಗದೆ ಬನ್ನಿ ಸರ್, ಏನು ಶಶಾಂಕ್ ಸರ್. ಕೂತ್ಕೊಳ್ತಾರೆ? ಸರ್, ಬನ್ನಿ. ಹೋಗ್ತಾರೆ ಅಷ್ಟೇ.